ನೋಡಿ ಸ್ನೇಹಿತರೆ, ಇವತ್ತು ನಾವು ರೆಗ್ಯುಲರ್ ಫರ್ಟಿಲೈಸರ್ ಬದಲಾಗಿ ನಾವು ಇವತ್ತು ಒಂದು ಫರ್ಟಿಲೈಸರ್ ಸ್ಪ್ರೇ ಅಂತ ಮಾಡ್ತಾಯಿದ್ವಿ. ನ್ಯಾನೋ ಫರ್ಟಿಲೈಸರ್ ಅಂತ. ಇದು ಮೇಯ್ನಾಗಿ ಗಿಡಗಳ ಎಲೆಗಳಿಗೆ ಕೊಡುವಂಥದ್ದು ಗೊಬ್ಬರವನ್ನು ಸ್ಪ್ರೇ ಮುಖಾಂತರ, ಎಲೆಗಳ ಮುಖಾಂತರ ಇದು ಅಬ್ಸರ್ವ್ ಆಗುವಂಥ ಒಂದು ಸಿಸ್ಟಮು. ಇದರಿಂದ ಭಾಳಷ್ಟು ಹಣದ ಉಳಿತಾಯ ಆಗುತ್ತದೆ. ಹಾಗೆಯೇ ಮಣ್ಣಿನ ಒಂದು ಇದು ಫಲವತ್ತತೆ ಕೂಡ ಹಾಗೆ ಉಳ್ಕೊಳ್ತದೆ. ಮಣ್ಣಿನ ಹಾಳಾಗುವಿಕೆಯನ್ನು ನಾವು ತಡೆಗಟ್ಬೋದು. ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಭಾಳಷ್ಟು ಉತ್ತಮ ಫಲಿತಾಂಶ ಬರ್ತಾಯಿದೆ. ಇದು ಎಷ್ಟು ಥರದ 200 ಲೀಟ್ರ್ ಡ್ರಮ್ಮಿಗೆ ಅರ್ಧ ಲೀಟ್ರು ನಾವು DAP ನ್ಯಾನೋ ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಂಡು ಗಿಡಗಳ ಎಲೆ ಮೇಲೆ ಸ್ಪ್ರೇ ಮಾಡ್ತಿದ್ವಿ. ಹೆಚ್ಚಿನ ಕಡೆ ಓಪನ್ ಪ್ಲೇಸ್ಗಳಲ್ಲಿ ಡ್ರೋನ್ ಮುಖಾಂತರ ಸ್ಪ್ರೇಯನ್ನು ಮಾಡ್ತಾರೆ. ಬಟ್ ನಾವು ನಮ್ಮಲ್ಲಿ ತುಂಬ ಮರಗಳು ಮತ್ತು ಒಳ್ಳೆ ಮೆಣಸು ಬಳ್ಳಿ ಎಲ್ಲ ತುಂಬ ಹತ್ರ ಇರೋದರಿಂದ ಇಲ್ಲಿ ಡ್ರೋನ್ ಚಾಲಿತ ಸ್ಪ್ರೇ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಹ್ಯಾಂಡ್ ಸ್ಪ್ರೇಯನ್ನು ಯೂಸ್ ಮಾಡಿ ಗಿಡಗಳ ಎಲೆಗಳ ಮೇಲೆ ಸಿಂಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದರಿಂದ ಉತ್ತಮ ಫಲಿತಾಂಶ ಬರ್ತದೆ. ಮತ್ತು ಭಾಳ ಕಡಿಮೆ ಖರ್ಚಿಗೆ ನಾವು ಇದನ್ನು ಉಪಯೋಗಿಸ್ಕೋಬೋದು. ಭಾಳಷ್ಟು ಉಳಿತಾಯ, ಹಣದ ಉಳಿತಾಯ. ಹಾಗೆಯೇ ಈ ಬುಡ ಬಿಡಿಸುವಂಥದ್ದು ಅಥವಾ ಏನು ಮಾಡ್ತೀವಿ, ರೌಂಡ್ ಮಾಡುವಂಥದ್ದು ಏನು ಹೇಳ್ತೀವಿ, ಅದೆಲ್ಲ ಹಣದ ಉಳಿತಾಯನೂ ಆಗುತ್ತೆ. ಹಾಗೆ ಉತ್ತಮ ಫಲಿತಾಂಶನೂ ಕೂಡ ನಾವು ಈ ನ್ಯಾನೋ ಗೊಬ್ಬರದಿಂದ ಪಡಿಬೋದು. ಇದರ ಮುಂದಿನ ಒಂದು ಫಲಿತಾಂಶದ ಬಗ್ಗೆ ನಾವು ನಿಮಗೆ ಕೂಲಂಕಷವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇವೆ. ಥ್ಯಾಂಕ್ ಯು.